ಯತ್ನಾಳ್ ಹೆಗಲಿಗೆ. ಸದನದಲ್ಲಿ ಶೂರತ್ವ ತೋರಿಸ್ತಾರ ಹಿಂದೂ ಹುಲಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಕಡಿವಾಣ ಹಾಕಲು ಹೊಸ ರಣತಂತ್ರ ರೆಡಿಯಾಗಿದೆ. ವಕ್ಫ್ ವಿವಾದವನ್ನ ಇಟ್ಕೊಂಡು ಹೋರಾಟಕ್ಕೆ ಇಳಿದಿರುವ ಹಿಂದೂ ಹುಲಿ ಯತ್ನಾಳ್ ಹೆಗಲಿಗೆ ವಕ್ಫ್ ಹೋರಾಟದ ಹೊಣೆಯನ್ನ ಆವರಿಸಲು ಇದೀಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸದನದಲ್ಲಿ ಸರ್ಕಾರವನ್ನ ಸಮರ್ಪಕವಾಗಿ ಕಟ್ಟಿ ಹಾಕಲು ಯತ್ನಾಳ್ ಹೆಗಲಿಗೆ ವಕ್ಫ್ ಅಸ್ತ್ರ ಪ್ರಯೋಗಿಸಿ ಅಂತ ಬಿಜೆಪಿ ಗ್ರೀನ್ ಸಿಗ್ನಲ್ ನೀಡಿದೆ. ಯತ್ನಾಳ್ ಕೈಗೆ ವಕ್ಫ್ ಅಸ್ತ್ರ ನೀಡಿರುವ ರಾಜ್ಯ ನಾಯಕರು ಯತ್ನಾಳ್ ಯಶಸ್ವಿ ಆದ್ರೆ ಬಿಜೆಪಿಗೆ ಲಾಭ, ಇಲ್ಲವಾದ್ರೆ ಯತ್ನಾಳ್ ಬರೀ ಮಾತನಾಡ್ತಾರೆ ಅನ್ನೋ ಅಸ್ತ್ರ ಪ್ರಯೋಗಿಸಲು ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ನೋಡಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತದೆ. ಅದೇ ರೀತಿಯಾಗಿ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರಗಳನ್ನ ಕಟ್ಟಿ ಹಾಕಬೇಕು, ಇವರು ವಿಪಕ್ಷವನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅನ್ನುವಂತಹ ಎಲ್ಲ ಅಸ್ತ್ರಗಳನ್ನ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ವಕ್ಫ್ ವಿಚಾರ ಕಳೆದ 2-3 ತಿಂಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಬಣ ಬಡಿದಾಟ ಅತಿರೇಕಕ್ಕೆ ಹೋಗಲು ವಕ್ಫ್ ಕೂಡ ಒಂದು ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಕ್ಫ್ ವಿಚಾರ ಮೊದಲನೆಯ ಬಾರಿಗೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲೇ ಕೇಳಿ ಬಂದಿದ್ದು. ಅಂದ್ರೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಒಂದು ವಕ್ಫ್ ವಿಚಾರವಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು. ಸೊ ಹೀಗಾಗಿ ವಿಜಯಪುರ ಜಿಲ್ಲೆಯ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಲ್ಲಿನ ಎಲ್ಲಾ ಶಾಸಕರು ಕೂಡ, ಅಂದ್ರೆ ಅಲ್ಲಿನ ಭಾಗದ ಎಲ್ಲಾ ಶಾಸಕರು ಕೂಡ ಸೇರ್ಕೊಂಡು ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಹೋರಾಟ, ಪ್ರತಿಭಟನೆ ಎಲ್ಲವನ್ನ ಕೂಡ ಮಾಡಿದ್ರು. ಸೊ ಹೀಗಾಗಿ ಮೊದಲಿನಿಂದಲೂ ಕೂಡ ವಕ್ಫ್ ವಿಚಾರದಲ್ಲಿ ಯತ್ನಾಳ್ ಅವರು ಸಾಕಷ್ಟು ಪ್ರತಿಭಟನೆ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ರಿಂದ ಅದೇ ರೀತಿಯಾಗಿ ಪ್ರತ್ಯೇಕ ಹೋರಾಟವನ್ನ ಕೂಡ ಮಾಡ್ಕೊಂಡ್ರು. ಅಂದ್ರೆ ರಾಜ್ಯ ಪ್ರವಾಸವನ್ನ ಮಾಡಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಆಗಿದೆ, ಯಾವ ಕಾಲದಲ್ಲಿ ಆಗಿದ್ದಂಥದ್ದು, ಅನಧಿಕೃತವಾಗಿಯಾ ಅಧಿಕೃತವಾಗಿಯಾ ಎಲ್ಲ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ರು. ಸೊ ಹೀಗಾಗಿ ನಾಳೆ ನಡೆಯುವಂತಹ ಚಳಿಗಾಲದ ಅಧಿವೇಶನ ಏನು 10 ದಿನಗಳ ಕಾಲ ನಡೆಯುತ್ತೋ, ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ವಿಚಾರವನ್ನ ಯತ್ನಾಳ್ ಹೆಗಲಿಗೆ ವಹಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಅಂದ್ರೆ ವಕ್ಫ್ ವಿಚಾರವನ್ನ ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕ್ಬೇಕು ಅನ್ನುವಂತಹ ಹೊಣೆಗಾರಿಕೆಯನ್ನ ಈಗಾಗಲೇ ಯತ್ನಾಳ್ ಅವ್ರಿಗೆ ವಹಿಸ್ಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ವಕ್ಫ್ ವಿಚಾರವನ್ನ ಪ್ರತ್ಯೇಕವಾಗಿ, ಅಂದ್ರೆ ಅದೇ ಒಂದು ವಕ್ಫ್ ವಿಚಾರವನ್ನೇ ಯಾಕೆ ಯತ್ನಾಳ್ ಅವ್ರಿಗೆ ಕೊಟ್ರು ಅಂತ ನಾವು ಕಾರಣಗಳನ್ನ ನೋಡೋದಾದ್ರೆ, ಮೊದಲ ಕಾರಣ ನಾವು ನೋಡೋದಾದ್ರೆ ಯಾವಾಗ್ಲೂ ಕೂಡ ಯತ್ನಾಳ್ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ರು. ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಬಣ ಬಡಿದಾಟ ಶುರುವಾಯ್ತು. ಸೊ ಆ ಒಂದು ಬಣ ಬಡಿದಾಟದಲ್ಲಿ ಮೊದಲನೆಯ ಆರೋಪ ಅಂತ ನಾವು ಹೇಳೋದಾದ್ರೆ, ಹೆಚ್ಚು ಮುನ್ನೆಲೆಗೆ ಬಂದಿದ್ದ ಆರೋಪ, ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ, ಅವರವರೇ ಒಂದು ಗುಂಪನ್ನ ಮಾಡ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂತಹ ಆರೋಪವನ್ನ ಮಾಡಿದ್ರು. ಸೊ ಇದೀಗ ಈ ಒಂದು ಆರೋಪಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ BY ವಿಜಯೇಂದ್ರ ಅವರು ಯತ್ನಾಳ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾರೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ. ಅದೇ ಆ ಒಂದು ಜವಾಬ್ದಾರಿ, ವಕ್ಫ್ ವಿಚಾರದಲ್ಲಿ ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕ್ತೀರಾ, ಹೇಗೆ ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಜಮೀರ್ ಅಹಮದ್, ಅದೇ ರೀತಿಯಾಗಿ DCM ಅವರ ಬಾಯಿ ಯಾವ ರೀತಿಯಾಗಿ ಮುಚ್ಚಿಸ್ತೀರಾ ಅನ್ನುವಂತಹ ಜವಾಬ್ದಾರಿಯನ್ನ ಈಗ ಯತ್ನಾಳ್ಗೆ ಕೊಟ್ಟಿರುವಂಥದ್ದು. ಇನ್ನು ಎರಡನೆಯದು ನೋಡೋದಾದ್ರೆ ನಾವು ಯತ್ನಾಳ್ ಅವರು ಈ ಒಂದು ವಿಚಾರದಲ್ಲಿ, ವಕ್ಫ್ ವಿಚಾರದಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ಯಾವಾಗ ವಕ್ಫ್ ವಿಚಾರ ಬಂತೋ, ವಿವಾದ ಬಂತೋ, ಅವಾಗಿಂದ ಕೂಡ ಸಾಕಷ್ಟು ಹೋರಾಟ, ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ರೈತರ ಸಂಕಷ್ಟಕ್ಕೆ ಮುಂದಾದ್ರು, ರೈತರ ಅಹವಾಲನ್ನ ಕೂಡ ಸ್ವೀಕರಿಸಿದ್ರು. ಅದೇ ರೀತಿಯಾಗಿ ಪ್ರತ್ಯೇಕ ಹೋರಾಟವನ್ನ, ಅಂದ್ರೆ ಪ್ರತ್ಯೇಕ ಪ್ರವಾಸವನ್ನ ಕೈಗೊಂಡು ಅದನ್ನ ಹೈಕಮಾಂಡ್ಗೆ ವರದಿಯನ್ನು ಒಪ್ಪಿಸೋದ್ರ ಮೂಲಕ ಸೈ ಅನ್ನಿಸ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ವಕ್ಫ್ ವಿಚಾರ ಯಾರಿಗೆ ಹೆಚ್ಚಿನಾಗಿ ಗೊತ್ತಿದೆ ಅಂತ ನಾವು ನೋಡೋದಾದ್ರೆ ವಕ್ಫ್ ವಿಚಾರ ಯತ್ನಾಳ್ ಅವ್ರಿಗೆ ಕೂಡ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಯತ್ನಾಳ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ವಹಿಸಿದ್ರೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕ್ತಾರೆ ಅನ್ನುವಂತಹ ಯಾವುದೋ ಒಂದು ನಂಬಿಕೆ ಮೇಲೆ ಈಗಾಗಲೇ ಯತ್ನಾಳ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ವಹಿಸೋಕೆ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಬಿಜೆಪಿ. ಅದೇ ರೀತಿಯಾಗಿ ಏನಾದ್ರೂ ಸಮರ್ಪಕವಾಗಿ ಒಂದು ರಾಜ್ಯ ಸರ್ಕಾರವನ್ನ ವಕ್ಫ್ ವಿಚಾರದಲ್ಲಿ ಕಟ್ಟಿ ಹಾಕೋದ್ರಲ್ಲಿ ಏನಾದ್ರೂ ಯತ್ನಾಳ್ ಅವರು ವಿಫಲರಾದ್ರೆ ಖಂಡಿತವಾಗಿಯೂ ಈ ಒಂದು ವಿಫಲತೆಯನ್ನ, ಈ ಒಂದು ವಿಫಲವನ್ನ ಯತ್ನಾಳ್ ಅವರ ಹೆಗಲಿಗೆ ಹಾಕೋಕೆ ರಾಜ್ಯ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷ ನನಗೆ ಅವಕಾಶವನ್ನ ಕೊಡ್ತಾ ಇಲ್ಲ, ನನಗೆ ಜವಾಬ್ದಾರಿಗಳನ್ನ ಕೊಡ್ತಾ ಇಲ್ಲ, ಅವರವರೇ ಮಾಡ್ತಿದ್ದಾರೆ, ಅವರವರೇ ಮಾಡ್ಕೊಳ್ತಾರೆ, ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ನಾವು ಜವಾಬ್ದಾರಿಯನ್ನ ಕೊಟ್ಟರು ಕೂಡ ಅವರು ಅದನ್ನ ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವಂಥದ್ದನ್ನ
ಬರೀ ಯತ್ನಾಳ್ ಅವರು ಬರೀ ಮಾತಿಗಷ್ಟೇ ಸೀಮಿತ, ಬರೀ ಹೇಳಿಕೆಗಳಿಗಷ್ಟೇ ಸೀಮಿತ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೂ ಕೂಡ ಇದೊಂದು ಸುಲಭದ ದಾರಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಯತ್ನಾಳ್ ಅವ್ರಿಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸಿರೋದು, ಏನಾದ್ರೂ ಯತ್ನಾಳ್ ಅವರು ಅವ್ರಿಗೆ ವಹಿಸಿರುವಂತಹ ಈ ಒಂದು ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ನಿಭಾಯಿಸಿದ್ರು ಅಂದ್ರೆ ರಾಜ್ಯ ಸರ್ಕಾರವನ್ನ, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರನ್ನ ಈ ಒಂದು ವಕ್ಫ್ ವಿಚಾರದಲ್ಲಿ ಏನಾದ್ರೂ ಕಟ್ಟಿ ಹಾಕಿದ್ರು ಸಮರ್ಪಕವಾಗಿ ಅಂತ ಅಂದ್ರೆ ಇದರಿಂದ ರಾಜ್ಯ ಬಿಜೆಪಿಗೆ ಸಾಕಷ್ಟು ಲಾಭ ಕೂಡ ಆಗುತ್ತೆ. ಸೊ ಹೀಗಾಗಿ ಇದೆಲ್ಲವನ್ನ ಕೂಡ ಅಸ್ತ್ರವನ್ನಾಗಿ ಇಟ್ಕೊಂಡು ಇದೀಗ ವಕ್ಫ್ ವಿಚಾರವನ್ನ ಯತ್ನಾಳ್ ಅವರ ಹೆಗಲಿಗೆ BYB ಅದೇ ರೀತಿಯಾಗಿ ಬಿಜೆಪಿ ವಹಿಸಿರುವಂತದ್ದು. ಸೊ ಹೀಗಾಗಿ ಏನು ನಾಳೆಯಿಂದ 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಯತ್ನಾಳ್ ಅವರ ನೇತೃತ್ವದಲ್ಲೇ ಈ ಒಂದು ವಕ್ಫ್ ಹೋರಾಟ ಕೂಡ ನಡೆಯುತ್ತೆ. ಸೊ ಹೀಗಾಗಿ ಏನಾದ್ರೂ ಈ ಒಂದು ಅಧಿವೇಶನದಲ್ಲಿ ಖಂಡಿತವಾಗಿಯೂ ಯತ್ನಾಳ್ ಅವರು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕ್ತಾರಾ, ಅಥವಾ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ವಿಫಲರಾಗ್ತಾರಾ, ಅಥವಾ ತಾವೇ ತೋಡಿದಂತಹ ಕೆಡ್ಡಕ್ಕೆ ಯತ್ನಾಳ್ ಅವರು ಬಿದ್ರ ಅಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.